ಜೊತೆಯಲ್ಲಿ ಮುಖ್ಯವಾಗಿ ಅವರು ಹುಟ್ಟಿದಂಥ ಊರು ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದಂಥವ್ರು. ನಮ್ಮ ತಾಲೂಕಿನವರಾಗಿ ತನ್ನ ಬಾಲ್ಯ ಜೀವನದಲ್ಲಿ ಕಡೂರು ತಾಲೂಕಿನ ಒಂದು ಗಡಿ ಗ್ರಾಮ ಉಪ್ಪಿನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿದ್ರು ಕೂಡ ನಂತರದ ತನ್ನ ಜೀವನವನ್ನು ಬೆಂಗಳೂರಿನಲ್ಲಿ ಕಟ್ಕೊಂಡು ಭಾಳಷ್ಟು ಡಿ ಚಂದನವಾಹಿನ ಮುಖಾಂತರ ನಿರೂಪಕಿಯಾಗಿ ಬಂದು ನಂತರ ಅನೇಕ ಚಿತ್ರಗಳನ್ನು ನಟನೆ ಮಾಡೋದ್ರ ಜೊತೆಯಲ್ಲಿ ಇವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಅವರ ಒಂದು ಅದ್ಭುತ ಒಂದು ವಾಯ್ಸ್ ಏನಿದೆ, ಆ ವಾಯ್ಸ್ನಿಂದ ಇವತ್ತು ಕೂಡ ಪ್ರತಿ ಕನ್ನಡಿಗರ ಒಂದು ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮೆಟ್ರೋ ಟ್ರೈನಲ್ಲಿ ಬಹುಶಃ ನಮ್ಮ ತಾಲೂಕಿನವರು ಇವತ್ತು ರಾಜ್ಯದಲ್ಲಿ ಹೆಸರು ಮಾಡಿದಂಥವ್ರು ಇವತ್ತು ಕೂಡ ಮೆಟ್ರೋ ಟ್ರೈನಲ್ಲಿ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ವಾಯ್ಸ್ ಬಂದಂಥ ಸಂದರ್ಭದಲ್ಲಿ ಕೆಂಪೇಗೌಡ ನಿಲ್ದಾಣ ಬಂತು ಅಥವಾ ಕಬ್ಬನ್ ಪಾರ್ಕ್ ಬಂತು, ಇಳಿಬೇಕು ಅಂತಕ್ಕಂಥ ವಾಯ್ಸ್ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ನಮ್ಮ ಕಣ್ಮುಂದೆನೇ ಇದರನೋ ಅಂತಕ್ಕಂಥ ಭಾವನೆ ಇವತ್ತಿಗೂ ಮೂಡ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಅವರ ನಿಧನ ಇಡೀ ರಾಜ್ಯದ ಜೊತೆಯಲ್ಲಿ ಕಡೂರು ಕ್ಷೇತ್ರದ ಜನತೆಯೂ ಕೂಡ ಅವರ ಇವತ್ತಿಗೂ ಕೂಡ ಅವ್ರನ್ನ ಮರಣಾಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಭಾಳಷ್ಟು ಅವರು ಮುಂದಿನ ಯುವ ಪೀಳಿಗೆಗೆ ಅವರ ಒಂದು ನಿರೂಪಣೆ ಒಂದು ಮಾದರಿಯಾಗಿರಲಿ ಅಂತೇಳಿ ಸಂದರ್ಭದಲ್ಲಿ ಆಶಿಸ್ತಾ, ಇದ್ರ ಜೊತೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಮಾಜಿ ಶಾಸಕರಾಗಿದ್ದಂಥ TS ಶಿವಶಂಕರಪ್ಪನವರು ನಮ್ಮ ಜಿಲ್ಲೆಯವರು 2004ರಲ್ಲಿ ವಿಧಾನಸಭೆ ಚುನಾವಣೆ ಗೆಲ್ಲೋದ್ರ ಮುಖಾಂತರ ಶಾಸಕರಾಗಿ ಆಯ್ಕೆ ಆದರು. ಆ ಒಂದು ದುರಾದೃಷ್ಟ ಅವರಿಗೆ ಅಂತ ಹೇಳಿದ್ರೆ 2004ರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಸಂಪೂರ್ಣವಾಗಿ 5 ವರ್ಷ ಅವಧಿ ಅವರಿಗೆ ಆಡಳಿತ ಮಾಡಲಿಕ್ಕೆ ಸಿಗಲಿಲ್ಲ. ಆ ವಿಧಾನಸಭೆ ವಿಸರ್ಜನೆ ಆಯಿತು. ಸಿಕ್ಕಂಥ ಅವಕಾಶದಲ್ಲಿ ಸುಮಾರು 3 ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ರು. ಅದರಲ್ಲೂ ಮುಖ್ಯವಾಗಿ ಒಬ್ಬ ಸಾಮಾನ್ಯ ಸರಳ ವ್ಯಕ್ತಿತ್ವ ಇರತಕ್ಕಂಥ ನಾಯಕ TS ಶಿವಶಂಕರಪ್ಪ. ಖಂಡಿತವಾಗ್ಲೂ ಅವರ ನಿಧನದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಆ ನಾಯಕತ್ವದ ಕೊರತೆ ಕಾಣುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭ ನಡೆಸಬೇಕಾಗ್ತದೆ. ರಾಜಕೀಯವಾಗಿ ಒಂದು ರೀತಿ ಅವ್ರ ದುರಾದೃಷ್ಟ ಅಂದ್ರೂ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಅವ್ರಿಗೆ ಹೆಚ್ಚಿಗೆ ಒಂದು ಅವಕಾಶ ಸಿಕ್ಕಲಿಲ್ಲ. ಸಿಕ್ಕಂತ ಅವಕಾಶದಲ್ಲೂ ಕೂಡ ಜನಮನ ಗೆದ್ದಂತ ಒಬ್ಬ ಸರಳ ವ್ಯಕ್ತಿತ್ವದ ರಾಜಕಾರಣಿ TS ಶಿವಶಂಕರಪ್ಪನವರು, ಅವರಿಗೂ ಕೂಡ ಒಂದು ಗೌರವಪೂರ್ವಕವಾದ ಸಂತಾಪವನ್ನು ಸೂಚಿಸಲಿಕ್ಕೆ ಇಷ್ಟ ಬಯಸ್ತೀನಿ. MR ಮಂಜುನಾಥ್.